ಸಕ್ಕರೆ ನಾಡು ಮಂಡ್ಯದಲ್ಲಿ ಮೊಸಳೆಗಳ ಹಾವಳಿ ಶುರುವಾಗಿದೆ. ಹೀಗಾಗಿ ಗ್ರಾಮಸ್ಥರಲ್ಲಿ ಆತಂಕ ಇದೀಗ ಮನೆ ಮಾಡಿರೋದು. ಹೀಗಾಗಿ ಅವರು ಮೊಸಳೆಗಳನ್ನ ಸೆರೆ ಹಿಡೀರಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ಡೀಟೇಲ್ಸ್ ಇಲ್ಲಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಮೊಸಳೆ ಕಾಟ, ಜೀವ ಭಯದಲ್ಲೇ ದಿನ ಕಳೆಯುತ್ತಿರುವ ಸ್ಥಳೀಯರು. ಮೊಸಳೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರ ಆಗ್ರಹ. ಹೌದು, ರಾಜ್ಯದೆಲ್ಲೆಡೆ ಚಿರತೆಗಳ ಹಾವಳಿ ಹೆಚ್ಚಾಗಿದೆ. ಒಂದಲ್ಲ ಒಂದು ಕಡೆ ಜನ ಜಾನುವಾರುಗಳ ಮೇಲೆ ಪ್ರತಿನಿತ್ಯ ಚಿರತೆ ದಾಳಿಯಾಗ್ತಿವೆ. ಹೀಗಿರುವಾಗ ಮಂಡ್ಯದಲ್ಲಿ ಹೊಸದಾಗಿ ಮೊಸಳೆ ಕಾಟ ಶುರುವಾಗಿದ್ದು ಜನರಲ್ಲಿ ಜೀವ ಭಯ ಮೂಡಿಸಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಚಿಕ್ಕಯ್ಯರಹಳ್ಳಿ ಗ್ರಾಮದ ವಿಸಿ ನಾಲೆ ಸಮೀಪದ ಹಳ್ಳದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ. ಕಳೆದ 10 ದಿನಗಳಿಂದ ಹಳ್ಳದ ನೀರಲ್ಲೇ ಬೀಡು ಬಿಟ್ಟಿರುವ ದೈತ್ಯ ಮೊಸಳೆಗಳು ಗ್ರಾಮದ ಹಲವರ ಕಣ್ಣಿಗೆ ಕಾಣಿಸಿಕೊಂಡಿದೆ. ಭಾರೀ ಗಾತ್ರದ ಮೊಸಳೆಗಳ ಚಲನವಲನದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮೊಸಳೆಗಳ ಹಾವಳಿ ಗ್ರಾಮದಲ್ಲಿ ಆತಂಕ ಮೂಡಿಸಿದ್ದು ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಒಂದು ವಾರ ಆಯ್ತು, ಸಿಗ್ತಾ ಇಲ್ಲ. ಅಲ್ಲಿ ಬೋನ್ ಮಡ್ಗೋರು ಮೇಕತ್ತ ದಡಕೆ ಹೋಯ್ತಾ ಇದೆ ಒಳಕ್ಕೆ. ನಾರ್ತ್ ಬ್ಯಾಂಕಲ್ಲಿ ಬಂದಿದ್ದು ಭಾರಿ ದೊಡ್ಡದು. ಈಗ ಬಂದಿರೋದಿಲ್ಲ ನೋಡಿವಲ್ಲ, ಇಲ್ಲೇ ಓಡಾಡ್ತಾ ಇದೆ. ಏನೇ ಮಾಡಿ ಧೈರ್ಯ ಮಾಡಿ ಹೋಯ್ತಿವಿ. ಇನ್ನು ದನ ಕರಿ ಮೇವ್ ತರದಂಗೆ ನಮ್ಮ ಭೂಮಿಗೆ ಹೋಗೋದಂಗೆ ಭಾಳ ಹುಷಾರಾಗಿ ಹೋಯ್ತಿವಿ, ಹುಷಾರಾಗಿ ಬರ್ತಾವೆ. ಮಕ್ಳು ಮರಿ ಏನು ಜಮೀನ್ ಕಡೆ ಕಳಿಸ್ತಾ ಇಲ್ಲ. ಈಗ ಆಲೆ 5-6 ದಿವಸದಿಂದ ಅದು ನೋಡುತ್ತವಿಂದಲೂ ಬಾಯಿವೆ ಇಲ್ಲ, ನೀರು ಹೊಡಿತಾ ಇಲ್ಲ. ಇಲ್ಲಿಗೆ ಬಿಡಿ, ನೀರು ಹೊಡಿಯಕ್ಕೆ ಐಕಿಲ್ಲ. ಹೆಂಗ್ ಕಂಡಿರಿ ಹೊಡ್ಬಿಟ್ರೆ ನೆಗದಿ. ಈಗ ಎಮ್ಗಿರಿ ಜಾತ್ರೆಲಿ ಒಂದೊಂದು ಎತ್ತು ಹೊಡ್ಕೋಯ್ತದೆ, ವರ್ಷ ಹಂಗೆ ಹೊಡ್ಬಿಟ್ರೆ. ಹಿಂದೆಲ್ಲ ಹಳ್ಳದ ನೀರಲ್ಲೇ ಗ್ರಾಮದ ಮಹಿಳೆಯರು ಪಾತ್ರೆ ಬಟ್ಟೆ ತೊಳೆಯುತ್ತಿದ್ರು. ದನಕರುಗಳಿಗೂ ಇದೇ ಹಳ್ಳದಲ್ಲೇ ನೀರು ಕುಡಿಸಿ ಮೈ ತೊಳೆಯಲಾಗುತ್ತಿತ್ತು. ಆದರೆ ಮೊಸಳೆ ಕಾಣಿಸಿಕೊಂಡ ಬಳಿಕ ಯಾರೊಬ್ಬರು ಹಳ್ಳದ ಬಳಿ ಹೋಗಲು ಧೈರ್ಯ ಮಾಡುತ್ತಿಲ್ಲ. ಮಹಿಳೆಯರು ಗುಂಪು ಗುಂಪಾಗಿ ಬಂದು ಪಾತ್ರೆ ಬಟ್ಟೆ ತೊಳೆದುಕೊಂಡು ಹೋಗುವ ಸ್ಥಿತಿ ಬಂದೊದಗಿದೆ. ರೈತರು ಜೀವ ಭಯದಲ್ಲೇ ಮೇವು ಕಟಾವು ಹಾಗೂ ಜಮೀನುಗಳಿಗೆ ಕೆಲಸಕ್ಕೆ ಹೋಗಿ ಬರುತ್ತಿದ್ದಾರೆ. ಮೊಸಳೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. 15 ದಿವಸ ಆಯ್ತು ಮೊಸಳೆ ಬಂದು, ಆದ್ರೆ ಯಾರು ಏನು ಕ್ರಮ ತಗೊಂಡಿಲ್ಲ, ಹಿಡಿತಾನೂ ಇಲ್ಲ. ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ, ಬಟ್ಟೆ ಒಗೆಯಕ್ಕೆ ಮತ್ತೆ ಪ್ರಾಣಿಗಳಿಗೆ ನೀರು ಕುಡ್ಸಕ್ಕೆ. ಆಮೇಲೆ ಮಕ್ಳುಗಳು ಮನೆಯಿಂದ ಹೊರಗಡೆ ಬರ್ತಾವ್ರೆ, ಅವ್ರು ತಡಿಯೋದು ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ಯಾರು ಏನು ಕ್ರಮ ತಗೊಂಡಿಲ್ಲ. ಫಾರೆಸ್ಟ್ ಆಫೀಸರ್ಸ್ ಅವರು ಯಾರು ಏನು ಬಂದೂ ಇಲ್ಲ. ಅದೇನೋ ಬೋನ್ ಅಂತ ಇಟ್ಬಿಟ್ಟು ಹೋಗಿದ್ದಾರೆ, ಆದ್ರೆ ಬಂದು ತಿರ್ಗಿ ನೋಡಿಲ್ಲ ಅವರು. ಒಟ್ಟಾರೆ ಜೀವ ಭಕ್ಷಕ ಮೊಸಳೆಗಳು ಜನ ಜಾನುವಾರುಗಳ ಜೀವಕ್ಕೆ ಹಾನಿ ಮಾಡುವ ಮುನ್ನ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ. ಸೂಕ್ತ ಕ್ರಮ ಅನುಸರಿಸಿ ಮೊಸಳೆಗಳ ಸೆರೆಗೆ ಮುಂದಾಗಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.